ಹಾಯ್ ಗೈಸ್, ನಾವೀಗ ಹೋಗ್ತಾ ಇರೋದು ವಾರಣಾಸಿ. ಹಂಗೆ ಕಾರಲ್ಲಿ ಅರಟೆ ಮಾಡ್ಕೊತ ಈ ತರ ಹೇಳ್ಕೊಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವೀಗ ಕಾರಲ್ಲಿ ಊಟ ಮಾಡ್ತಿದ್ದೀವಿ. ನಮ್ಮ ಹತ್ರ ಅಷ್ಟೊಂದು ಸಮಯ ಇಲ್ಲ, ಅದಕ್ಕೆ ಕಾರಲ್ಲೇ ಊಟ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ಡಿವೈಡ್ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ. ಸಿಚುವೇಶನ್ ತುಂಬ ಸ್ವಲ್ಪ ಕ್ರಿಟಿಕಲ್ ಐತೆ. ಬೇಗ ರೀಚ್ ಆಗಬೇಕು. ಫಸ್ಟ್ ಕಾಶಿಗೆ ಹೋಗ್ತೀವಿ, ಆಮೇಲೆ ಪ್ರಯಾಗರಾಜ ಹೋಗ್ತೀವಿ ಫ್ರೆಂಡ್ಸ್. ಇವ್ರು ನಮ್ಮ ಡ್ರೈವರು, ಇವರಿಂದಾನೇ ನಾವೆಲ್ಲ ಧೀರ 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 ಫ್ರೆಂಡ್ಸ್. ಎಲ್ಲ ಓಲ್ಡ್ ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್, ನನಗೆ ಮರ್ಯಾದೆನಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇವ್ನಿಗೆ ಮರ್ಯಾದೆ ಇದೆ ಫ್ರೆಂಡ್ಸ್, ಇಲ್ಲ ಅಂದ್ರೆ ಇಲ್ಲಿವರೆಗೂ ಬರ್ತಿದ್ದಲ್ಲ ನಾವು. ಇಲ್ಲ ಫ್ರೆಂಡ್ಸ್, ಇಲ್ಲ ನನಗೆ ಊಟ ಕೊಡೋದೆಲ್ಲ ನಾನೇ ಪಾತ್ರ ಇಲ್ಲ ಫ್ರೆಂಡ್ಸ್. ಫಸ್ಟ್ ತಾನೇ ಊಟ ಮಾಡ್ಬಿಟ್ಟ, ಯಾಕೆಂದ್ರೆ ಅವನು ತುಂಬಾ ಹಸ್ಕೊಂತಾನೆ ಫ್ರೆಂಡ್ಸ್. ಯಾಕಂದ್ರೆ ಅವನೇ ಜಾಸ್ತಿ ಕೆಲಸ ಮಾಡೋದು ಇದ್ರಲ್ಲಿ. ಯಾವ ಕೆಲಸ ಅಲ್ಲ ಫ್ರೆಂಡ್ಸ್, ಗಾಡಿ ಊಟ ಮಾಡ್ತೀವಿ, ಆಮೇಲೆ ಗಾಡಿ ಎಲ್ಲ ಅವರ ಹಿಂಗೆ ಮಾತಾಡ್ಕೊಂಡು ಊಟ ಮುಗಿಸ್ಕೊಂಡು ಬೇರೆ ಲೊಕೇಶನ್ಗೆ ರೀಚ್ ಆದ್ವಿ ಫ್ರೆಂಡ್ಸ್. ಆ ಲೊಕೇಶನ್ ಮಾತ್ರ ತುಂಬ ಅದ್ಭುತವಾಗಿತ್ತು, ನೀವೇ ನೋಡಿ. 120 ಕಿಲೋಮೀಟರ್ ಇದೆ ಗೈಸ್. ತುಂಬಾ ಎಕ್ಸೈಟ್ ಆಗ್ತಾ ಇದೆ. ಹೋಗ್ತಾ ತುಂಬಾ ಎಕ್ಸೈಟ್ ಆಗ್ತಾ ಇದೆ. ಒಳ್ಳೆ ವೈಬ್ ಬರ್ತಾ ಇದೆ ಗೈಸ್. ಇವರು ಲವರ್ ಬಾಯ್ ಗೈಸ್, ಯಾವಾಗಲೂ ಲವರ್ ಬಾಯ್. ಹಿಂಗೆ ಲೊಕೇಶನ್ ಮುಗಿಸ್ಕೊಂಡು ಸೀದಾ ಕಾರಲ್ಲಿ ಲವ್ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ, ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೌನಿ. ಮೊದಲಿನಿಂದ ನೋಯಿಸುವೆನು, ಮರಳಿ ಬಂದರೆ ಅವಳು ನನಗೂ ಗೊತ್ತು, ಅವಳು ಮರಳು. ತುಂಬ ಫೀಲಾಗಿ ಮಲ್ಕೊಂಡು ಸೀದಾ ಕಾಶಿ ಹತ್ರ ಹೋಗೇ ಬಿಟ್ಟಿವಿ ಫ್ರೆಂಡ್ಸ್. ನೆಕ್ಸ್ಟ್ ಕಾಶಿಯಲ್ಲಿ ಸಿಗೋಣ. ಬಾಯ್ ಬಾಯ್.